ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವೀಡಿಯೋ ಮಾಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಆ್ಯಂಡ್ ಫಾಲೋ ಕೊಡಿ ಅಂತ ಹೇಳ್ಕೊತಾ ಇದ್ದೀನಿ. ಸೊ ಇವತ್ತು ಫಂಕ್ಷನ್ ಇತ್ತು. ಫಂಕ್ಷನ್ ಮೀನ್ಸ್ ತುಂಬಾ ಚೆನ್ನಾಗಿತ್ತು. ಊರ ಹಬ್ಬ ಅಂತ ಹೇಳ್ತಾರೆ. ಸೊ ಅದು ನಡೀತಾ ಇತ್ತು. ನಾವು ಹಂಗೆ ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಡ್ಯೂಟಿ ಮುಗಿಸ್ಕೊಂಬಂದೆ. ನನ್ನ ಮಗ ಫುಲ್ಲು ಬಾರಮ್ಮ ಹೋಗೋಣ ಟಮಟೆ ಹೊಡಿತಾವ್ರೆ ಅಂತಂದ. ಸೊ ಹೋದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಎಲ್ಲಿ ಈ ಥರ ಗದ್ಗೆ ಅಂತಾರೆ ನಮ್ಮ ಸೈಡೆಲ್ಲ, ನಿಮ್ಮ ಸೈಡೆಲ್ಲ ಏನಂತಾರೆ ನನಗೆ ಗೊತ್ತಿಲ್ಲ. ಅದನ್ನು ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದನ್ನು ನೋಡೋಕೆ ಖುಷಿ ಆಗೋದು. ಅದಾದಮೇಲೆ ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಹೋದ್ವಿ. ನನ್ನ ಮಗನಿಗೆ ಕಾಣಿಸ್ತಾ ಇರಲಿಲ್ಲ, ಎತ್ಕೊಳ್ತಾ ಇದ್ದ. ಆಲ್ಮೋಸ್ಟ್ ಅವ್ನು ಸ್ವಲ್ಪ ದೊಡ್ಡವನಾಗ್ತಾ ಇರೋದ್ರಿಂದ ಎತ್ಕೊಳಕ್ಕೂ ಕೂಡ ತುಂಬ ಕಷ್ಟ ಆಗ್ತಿತ್ತು. ಅದಾದಮೇಲೆ ನೋಡೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ತುಂಬ ಅಂದರೆ ಬ್ಯೂಟಿಫುಲ್ಲಾಗಿ ಇದು ಮಾಡಿದರು. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡಿ ಗಮನಿಸಿ. ಅಷ್ಟೊಂದು ಚೆನ್ನಾಗಿದೆ. ದೇವರು ಅಂದರೆ ಹಿಂಗೆ ಇರುತ್ತೆ ಮೋಸ್ಟ್ಲಿ. ನಾನು ಫಸ್ಟ್ ಟೈಮ್ ಈ ಥರ ನೋಡಿದ್ದು. ಆಲ್ಮೋಸ್ಟ್ 2 ಇಯರ್ಸ್ 3 ಇಯರ್ಸಿಂದ ಈ ಕಡೆ ಬಂದು ನೋಡ್ತಾ ಇದ್ದೀನಿ. ಇದು ಟೆಂಪಲ್ ಹತ್ರ. ಸೊ ಇದು ಯಾವ ಟೆಂಪಲು, ಕರಗದಮ್ಮ ಅಂತಾರ ಗದಿಗೆಮ್ಮ ಅಂತಾರ ಗೊತ್ತಿಲ್ಲ ನನಗೆ. ಏನೋ ಕರಗದಮ್ಮ ಅಂತ ಏನೋ ಅಂತಾರಂತೆ. ಸೊ ಕರಗ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಫುಲ್ಲು ಖುಷಿ ಆಯಿತು. ತುಂಬ ರಶ್ಶು ಅಂದರೆ ರಶ್ಶು, ಓಡಾಡೋಕ್ಕೆ ಜಾಗನೇ ಇರಲಿಲ್ಲ, ಅಷ್ಟೊಂದು ರಶ್ ಆಗಿತ್ತು. ಪಲ್ಲಕ್ಕಿಗಳಂತೂ ನೋಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಪಲ್ಲಕ್ಕಿಗಳು. ಆಲ್ಮೋಸ್ಟ್ 21 ದೇವ್ರನ್ನ ಕರ್ಕೊಂಡ್ಬಂದಿದ್ರು. ನೋಡೋಕ್ಕೆ ತುಂಬಾ ಖುಷಿ ಆಗೋದು. ಅದಾದಮೇಲೆ ಹಿಂಗೆ ಕೆಳಗಡೆ ಹಾಸಿ ಕೂಡ ಅದೇನೋ ಡ್ಯಾನ್ಸ್ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ರು. ಅದನ್ನು ನೋಡಿದ್ವಿ. ಅದಾದಮೇಲೆ ನನ್ನ ಮಗನ ಸ್ವಲ್ಪ ಮುಂದಕ್ಕೆ ಬಿಟ್ಟೆ. ಅಲ್ಲಿ ಫುಲ್ಲು ರಶ್ ಆಗಿರೋದ್ರಿಂದ ಭಯನೇ